ನಮಸ್ಕಾರ. ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಈ ಸಂತೋಷ ಸೂತ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮದುವೆ ಅನ್ನೋದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಹತ್ವವಾದ ಸ್ಥಾನಮಾನ ಇದೆ. ಬಾಳ ಸಂಗಾತಿಯ ಆಯ್ಕೆಯಲ್ಲಾಗಿರ್ಬೋದು, ಇವನ್ ಪೋಷಕರು ಕೂಡ ಮಕ್ಕಳ ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡ್ತಾರೆ. ಯಾವ ರೀತಿಯಾದಂತಹ ಮನೆ ಕೊಡಬೇಕು, ಮನೆ ಜನರ ಬಗ್ಗೆ ಆಗಿರ್ಬೋದು, ಬಾಳ ಸಂಗಾತಿ ಬಗ್ಗೆ ಆತ ಹೀಗೆ ಇರಬೇಕು, ಮಗಳನ್ನ ಇಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಆಸೆನ ಆಕಾಂಕ್ಷೆನ ಇಟ್ಕೊಂಡಿರ್ತಾರೆ. ಈ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಿತವಾಗಿರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಇದು ನಿಜ? ಹಾಗೆಯೇ ನಮ್ಮ ವಿಧಿ ಕೂಡ ಈ ಒಂದು ಮದುವೆ ವಿಷಯದಲ್ಲಿ ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತಾ ಹೇಗೆ? ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಒಂದು ಬದುಕು ಅಂತ ನಿರೂಪಿಸಿಕೊಟ್ಟಿದ್ದೇ ಈ ದೇಶ. ವಿಶ್ವದಲ್ಲಿ ಹೇಗೆ ಬದುಕಬೇಕು, ಹೇಗೆ ಸಹಬಾಳ್ವೆ ಹೇಗಿರಬೇಕು, ಸಮನ್ವಯತೆ ಹೇಗಿರಬೇಕು, ಅನುರಾಗ ಹೇಗಿರಬೇಕು, ಅನುಕಂಪ ಹೇಗಿರಬೇಕು. ಒಂದು ಕುಟುಂಬದಲ್ಲಿ ಇಷ್ಟು ಅಗತ್ಯ ಇದ್ದರೆ ಅದೊಂದು ಕುಟುಂಬ ಅಂತ ಆದಿತ್ತು. ಅದಿಲ್ಲದೇ ಇದ್ದರೆ ಈ ಪ್ರಾಣಿಗಳ ರೀತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು, ಆ ಮರಿಗಳು, ಇದು ಹೆಂಗೆ ಎಷ್ಟೋ ದಿವಸಗಳ ಕಾಲ ಬದುಕದ ಹಾಗೆ ಬದುಕಿ ಹೋಗುವಂಥ ಕಾಲವೇ ಇತ್ತು ಒಂದು ಕಾಲದಲ್ಲಿ. ಆದರೆ ಭಾರತ ಮಾತ್ರ ಇದಕ್ಕೆ ಒಂದು ರೂಪುರೇಷೆಗಳನ್ನು ಕೊಟ್ಟು ಹೀಗೇ ಬದುಕಬೇಕು, ಇದು ಬದುಕಿನ ಒಂದು ಚಿತ್ರಣ ಹೀಗೆ, ಹಾದಿ ಹೀಗೆ, ಒಂದು ನಿಯಮಗಳು ಹೀಗೆ ಅನ್ನೋದಕ್ಕೆ ಒಂದು ಶಾಸ್ತ್ರವನ್ನೇ ಬರೆದು ಕೊಡ್ತು. ಇಂತಹ ಶಾಸ್ತ್ರಗಳಲ್ಲಿ ಸಮಾಜ ಅಂತಂದ್ರೇನು, ತನ್ನ ಮನೆ ಅಂತಂದ್ರೇನು, ಸಮಾಜಕ್ಕೂ ಈತನ ಬದುಕಿಗೂ ಏನು ಸಂಬಂಧ, ಈತ ಅಂದರೆ ಎಷ್ಟು ಈತನಿಗೆ ಸಂಬಂಧಪಟ್ಟವರು ಯಾರೆಲ್ಲ, ಈತನ ಪತ್ನಿ, ಈತನ ಮಕ್ಕಳು, ಈತನ ಮಕ್ಕಳಿಗೆ ಈತನ ಏನು ಅರ್ಹತೆಗಳು, ಏನು ಕರ್ತವ್ಯಗಳು, ಏನು ಧರ್ಮನಿಷ್ಠೆ, ಏನು ಕರ್ಮನಿಷ್ಠೆ, ಇವಿಷ್ಟುಗಳು ಹೇಗೆ 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 ಅಂತೇಳಿ ಕೊಡ್ತಾ ಬಂತು. ಆವಾಗ ಇವನೊಬ್ಬ ಆ ಮನೆಯ ಯಜಮಾನ ಅಂತ ಕರೆಸ್ಕೊಳ್ಳೋಕೆ ಶುರುವಾದ. ಈ ಕರೆಸಿಕೊಳ್ಳುವುದಕ್ಕಿಂತ ಮುಂಚೆ ಒಬ್ಬ ಹುಡುಗ ಅಂತ ತಗೊಂಡಾಗ, ಒಬ್ಬ ವ್ಯಕ್ತಿ ಅಂತ ತಗೊಂಡಾಗ, ಒಬ್ಬ ಮಾನವ ಅಂತ ತಗೊಂಡಾಗ, ಈ ಒಂದು ಮನುಷ್ಯನಿಗೆ, ಒಬ್ಬ ಪುರುಷನಿಗೆ ಇನ್ನೊಂದು ಸ್ತ್ರೀ ಮುಂದೆ ಅಗತ್ಯ ಇರತಕ್ಕಂಥದ್ದು, ಸಮಾಜ ಅಥವಾ ಈ ಪ್ರಪಂಚ ಮುಂದುವರಿಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೃಷ್ಟಿಯ ನಿಯಮ. ಈ ಸೃಷ್ಟಿಯ ನಿಯಮಕ್ಕೆ ಒಂದು ಅದರದೇ ಆದಂಥ ಒಂದು ಚೌಕಟ್ಟಿನ ಒಳಗಡೆ ಹೀಗೆ ಬದುಕಬೇಕು ಅಂತ ತಂದುಕೊಡ್ತು. ಹೀಗೆ ಬದುಕಬೇಕು ಅಂತ ತಂದುಕೊಡ್ಬೇಕಾದ್ರೆ ಅವರಿಬ್ಬರನ್ನ ದಂಪತಿಗಳು ಅಂತ ಒಂದು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಯಾರು? ಗುರು ಹಿರಿಯರ ಸಮ್ಮುಖದಲ್ಲಿ ನಡಿಬೇಕಾದಂಥದ್ದು. ಈ ದಂಪತಿಗಳು ಹೇಗೆ ಬದುಕಬೇಕು, ಆಮೇಲೆ ಹೇಗೆ ಅವರು ಜೀವನವನ್ನು ರೂಢಿಸ್ಕೊಂಡು ಹೋಗಬೇಕು, ಹೇಗೆ ಜೀವನದಲ್ಲಿ ಇವರಾಗಿ ಅವರಿಗೆ ಇವರಾಗಿ ಇರಬೇಕು, ಇವುಗಳನ್ನೆಲ್ಲ ಬರ್ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಣ ಕೊಟ್ಟಿರ್ತಕ್ಕಂಥ ದೇಶ ಈ ಭಾರತ. ಅವತ್ತಿಂದನೂ ಮದುವೆ ಅಂತಂದರೆ ಏನು ಅನ್ನೋದನ್ನು ತಂದುಕೊಡ್ತು. 8 ವಿಧವಾಗಿರ್ತಕ್ಕಂಥ ಮದುವೆಗಳಿವೆ. ಆ 8 ವಿಧಗಳಂತ ಮದುವೆ ಹಿಂದೆಯೂ ನಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಇವತ್ತಿನವರೆಗೂ ಸಹ 8 ಥರದ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರಣೆ ಮಾಡ್ತಾ ಹೋಗೋಣಂತೆ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಾವು ಹೋಲಿಸಿದ್ರೆ ಎಷ್ಟೋ ಲಕ್ಷ ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ ಈ ಮದುವೆ ಅನ್ನುವಂಥದ್ದು ಇವತ್ತಿನವರೆಗೂ ಸಹ ಬಂದಿದೆ. ಆದರೆ ಈ ಒಂದು 15 ವರ್ಷದಿಂದ ಅಥವಾ 10 ವರ್ಷದಿಂದ ಈಚೆಗೆ, ಇನ್ನೂ ಕಡಿಮೆ ಅಂತಂದರೆ ಈ 5 ವರ್ಷದಿಂದ ಇತ್ತೀಚೆಗಂತೂ ಮದುವೆಗಳು ನಿಲ್ಲುತ್ತಲೇ ಇಲ್ಲ. ಮದುವೆಗಳು ಮದುವೆಯಾಗಿ ಉಳಿತಾ ಇಲ್ಲ. ಅಥವಾ ಮದುವೆಗಳ ಈ ದಾಂಪತ್ಯ ಅಥವಾ ದಂಪತಿ ಮಾಡಿಕೊಟ್ಟದ್ದನ್ನು ಎಷ್ಟು ದಿನ ಉಳಿಸ್ಕೊಳ್ತಾ ಇದ್ದಾರೆ, ಯಾರು ಯಾರಿಗೆ ಪತ್ನಿ, ಯಾರು ಯಾರಿಗೆ ಪತಿ, ಎಷ್ಟು ದಿವಸ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಪ್ರಶ್ನಾರ್ಥಕವಾಗಿ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಸಮಾಜದ ಅಥವಾ ಈ ಸಂಪ್ರದಾಯದ ಪರಂಪರೆಯ ಒಳಗಡೆ ಒಂದು ಫೌಂಡೇಶನ್ ಕಲ್ಲುಗಳು ಎಲ್ಲೋ ಒಂದು ಕಡೆಯಿಂದ ಜಾರ್ತಾ ಇವೆಯೇನೋ ಅಂತ ಅನಿಸುತ್ತೆ. ಪ್ರತಿ ಒಂದು ತಂದೆ ತಾಯಿಗಳಿಗೂ ಸಹ ಒಂದು ಬಹಳಷ್ಟು ಸಂತೋಷದ ಸಮಯ ಅಂತಂದರೆ ಒಂದು ಮಗು ಹುಟ್ಟಿ ಆ ಮಗುವಿಗೆ ನಾಮಕರಣ ಮಾಡ್ತಕ್ಕಂಥದ್ದು, ಆನಂತರ 1 ವರ್ಷದ ಹುಟ್ಟಿದಬ್ಬ ಮಾಡುವಂಥದ್ದು, ಆನಂತರ ಎಜುಕೇಷನಲ್ಲಿ ಏನಾದರೂ ಅಚೀವ್ ಮಾಡಿದ್ರೆ ಸಂತೋಷ ಪಡ್ತಕ್ಕಂಥದ್ದು ಇದ್ರೂ ಈ ನಾಮಕರಣದ ದಿವಸದ ನಂತರ ಆ ಮಗುವಿಗೆ ಸಂಬಂಧಪಟ್ಟಾಗ ಅಷ್ಟೇ ಸಂತೋಷದ ದಿವಸ ಅಂತಂದರೆ ಆ ಮಗುವಿಗೆ ಮದುವೆ ಮಾಡಿಸ್ತಕ್ಕಂಥದ್ದು. ತನ್ನ ಮಗಳಿಗೆ ಮದುವೆ ಮಾಡಿಸ್ತಾ ಇದ್ದೀನಿ ಎನ್ನುವಂಥ ಒಂದು ಸಂತೋಷ ಇದೆಯಲ್ಲ, ಅದನ್ನು ಎಲ್ಲೂ ಯಾವುದಕ್ಕೂ ಹೋಲಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟವಾಗ್ಬೋದು, ಸಾಲವಾಗ್ಬೋದು, ಸಾಲ ಸೂಲಾದರೂ ಮಾಡಿ
ತಾನು ದಾರೆ ಎರಿತಾ ಇದ್ದೀನಿ ಅಂತ ಅನ್ನುವಾಗ ಈ ಜನ್ಮ ಸಾರ್ಥಕವಾಯ್ತೇನೋ ಅಂತ ಅನಿಸ್ತಾ ಇದೆ. ನನಗೊಂದು ಮಗಳು ಹುಟ್ಟಿ ಆ ಮಗಳನ್ನು ನಾನು ಕನ್ಯಾದಾನ ಮಾಡಿಕೊಡ್ತಾ ಇದ್ದೀನಿ, ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ, ಇಂಥ ದಾನವನ್ನು ಮಾಡಿಕೊಡ್ತಿದ್ದೀನಿ. ಆ ಮನೆಯನ್ನು ಬೆಳಗುತ್ತಾಳೆ. ಇನ್ನು ನನಗೊಬ್ಬ ಮಗ ಬರ್ತಾ ಇದ್ದಾನೆ. ಮಗ ಯಾರು? ಅಳಿಯನಾದಂಥವನು. ಮಗಳನ್ನು ಕೊಟ್ಟು ಮಗನನ್ನು ಪಡಿ ಅಂತ ಒಂದು ಗಾದೆ ಇದೆ. ತನ್ನ ಮಗಳನ್ನು ಕೊಟ್ಟು ಇನ್ನೊಂದು ಮಗನನ್ನು ಪಡಿಬೇಕು. ಮಗನಾಗಿ ಬರ್ತಕ್ಕಂಥ ಇನ್ನೊಬ್ಬ ಅಳಿಯ, ಅವನ ಮೇಲೆ ಅದೇ ಪ್ರೀತಿ ಅಕ್ಕರೆ. ತನ್ನ ಮಗನಿಗಿಂತಲೂ ಒಂದು ಹೆಜ್ಜೆ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಮಗಳನ್ನು ನೋಡ್ಕೊಳ್ಳೋನು ಅಂತ. ಇಷ್ಟೆಲ್ಲ ಮಾನಸಿಕವಾಗಿ ಭಾವನೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಸಮೇತ ಇವತ್ತಿನ ದಿವಸ ಬಹಳಷ್ಟು ವ್ಯತ್ಯಾಸವಾಗಿ ಹೋಗ್ತಾ ಇದೆ. ಎಲ್ಲೋ ಒಂದು 40 ಭಾಗ ಮಾತ್ರ ಈ ಹಿಂದಿನ ಸಂಪ್ರದಾಯದಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದು. 40% ಮಾತ್ರ ಹಿಂದಿನ ಸಂಪ್ರದಾಯದಂತೆಯೇ ಕನ್ಯಾದಾನ ಮಾಡಿ ಹುಡುಗನ್ನ ಆರಿಸಿ ಮದುವೆ ಮಾಡ್ತಕ್ಕಂಥದ್ದು ಉಳಿತಾ ಇದೆ. ಹಾಗಿದ್ರೆ 60 ಭಾಗದಲ್ಲಿ ಏನಾಗಿ ಹೋಗಿದೆ 100ರಲ್ಲಿ? ಅದು ಯೋಚನೆ ಮಾಡಬೇಕಂತ ಸಂದರ್ಭ. 60 ಭಾಗದಲ್ಲಿ ಒಂದು 10 ಭಾಗ ಅಂತೂ 10% ಭಾಗ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಮದುವೆಗಳಾಗಿ ಹೋಗ್ತಕ್ಕಂಥದ್ದಿದೆ. ಯಾರ ಜೊತೆಗೋ ಸಂಬಂಧ, ಯಾರ ಜೊತೆಗೋ ಇರ್ತಕ್ಕಂಥದ್ದು, ಎಲ್ಲೋ ಇರುವಂಥದ್ದು, ಕಡೆಗೆ ತಂದೆ ತಾಯಿಗಳ ಕನೆಕ್ಷನೇ ಇಲ್ಲದೆ ಇರ್ತಕ್ಕಂಥದ್ದು, ಸ್ವಲ್ಪ ದಿವಸಕ್ಕೆ ಆಕೆನೋ ಎಲ್ಲೋ ಈತನೋ ಎಲ್ಲೋ ಈ ಥರ ಆಗುವಂಥದ್ದು. ಮತ್ತು ಕೆಲವೊಂದು ಸಂದರ್ಭದಲ್ಲಿ 25% ಭಾಗದಷ್ಟು ತಾನು ಪ್ರೀತಿಸಿ ಅಥವಾ ಇನ್ನೊಬ್ಬ ಮಗನಾಗಲಿ ಮಗಳಾಗಲಿ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥದ್ದು. ಆ ಪ್ರೀತಿಸಿ ಮದುವೆ ಆಗಿರುವಂಥದ್ರೊಳಗೆ, ಪ್ರೇಮಿಸಿ ಮದುವೆ ಆಗಿರೋದ್ರೊಳಗೆ ಎಷ್ಟು ಜನ ಅದರೊಳಗೆ ಸಕ್ಸಸ್ ಆಗಿದ್ದಾರೆ, ಎಷ್ಟು ಜನ ಹೊಂದಾಣಿಕೆಯಲ್ಲಿ ಬದುಕ್ತಾ ಇದ್ದಾರೆ, ಎಷ್ಟು ಜನ ಈ ನಿಶ್ಚಿತಾರ್ಥದಿಂದಲೇ, ಅಂದರೆ ಈ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯದಿಂದಲೇ ಮದುವೆ ಆಗಿದ್ದರೂ ಸಹ, ಅರೇಂಜ್ಡ್ ಮ್ಯಾರೇಜ್ ಆಗಿದ್ದರೂ ಸಮೇತ ಅದೇ ರೀತಿಯಲ್ಲಿ ಸಂತೋಷಕ್ಕಿಂತಲೂ ಹೆಚ್ಚಿಗೆ ಸಂತೋಷದಲ್ಲಿ ಇರುವಂಥವ್ರು ಇದ್ದಾರೆ. ಅದು ಎಷ್ಟು ಜನ? ಇವುಗಳನ್ನೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಎಷ್ಟೋ ತಂದೆ ತಾಯಿಗಳು ಬಂದು ಅಳತಕ್ಕಂಥದ್ದು ಅಥವಾ ವ್ಯಕ್ತಪಡಿಸ್ತಕ್ಕಂಥದ್ದು ಒಂದೇ ಒಂದು ಮಾತು ಏನಂತಂದರೆ, ಎಜುಕೇಷನ್ ಎಲ್ಲ ಮುಗಿದಿದೆ, ನನ್ನ ಮಗನಿಗೆ ಎಜುಕೇಷನ್ ಮುಗಿದಿದೆ, ಅವನು ಯಾವುದೋ ಒಂದು ಹುಡುಗಿನ ಪ್ರೀತಿಸಿದ್ದಾನೆ, ನಮಗೊಂದು ಸ್ವಲ್ಪನೂ ಇಷ್ಟ ಇಲ್ಲ, ಏನು ಮಾಡಬೇಕು? ಈ ಕಡೆ ಮಗನನ್ನು ಬಿಡಲಿಕ್ಕೂ ಆಗೋದಿಲ್ಲ, ಆ ಕಡೆ ಅವಳನ್ನು ಮನೆಗೆ ತುಂಬಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದೇ ರೀತಿಯಾಗಿ ಮಗನದ್ದಾದರೂ ಒಂದು ಸಂದರ್ಭದಲ್ಲಿ ಹೆಂಗಾದರೂ ಆಗಲಿ ಅಂತ ಬಿಟ್ಟಾರು. ಆದರೆ ಮಗಳನ್ನು ಕೊಡಬೇಕಾದ್ರೆ ಆ ಹುಡುಗ ಏನು ಅನ್ನೋದನ್ನು ಯೋಚನೆ ಮಾಡೇ ಮಾಡ್ತಾರೆ. ಈ ಹುಡುಗನಿಗೆ ನನ್ನ ಮಗಳನ್ನು ಕೊಡಬೇಕಾ? ನನ್ನ ಮಗಳು ಯಾರನ್ನೋ ಪ್ರೀತಿಸಿದಾಳೆ, ಆ ಹುಡುಗನಿಗೆ ನೋಡಿದ್ರೆ ಒಂದು ಎಜುಕೇಷನ್ ಇದ್ದರೆ ಕೆಲಸ ಸರಿ ಇರಲಿಕ್ಕಿಲ್ಲ, ಕೆಲಸ ಇದ್ದರೆ ಎಜುಕೇಷನ್ ಇರಲಿಕ್ಕಿಲ್ಲ, ಕೆಲಸ ಎಜುಕೇಷನ್ ಎರಡೂ ಇದ್ದರೆ ನಮ್ಮ ಜಾತಿಯವನಲ್ಲ, ನಮ್ಮ ಜಾತಿಯವನು ಆಗಿದ್ದು ಎಲ್ಲವೂ ಇದೆ, ಈ ಕಡೆ ಎಜುಕೇಷನು ಇಲ್ಲ, ಈ ಕಡೆ ಕೆಲಸನೂ ಇಲ್ಲ, ಬರೀ ಜಾತಿ ಹುಡುಗ ಇದ್ದಾನೆ, ಮತ್ತೆಲ್ಲವೂ ಇರುತ್ತೆ, ಅವನು ನೋಡಲಿಕ್ಕೇ ಸಾಧ್ಯವಿಲ್ಲ, ಆ ರೀತಿಯಾಗಿದ್ದಾನೆ. ಆಮೇಲೆ ಎಲ್ಲ ಎಜುಕೇಷನು ಇದೆ, ದುಡ್ಡು ಇದೆ, ಸಂಪ್ರದಾಯದವರು ಹೌದು, ಎಲ್ಲವೂ ಹೌದು, ಕುಡಿತದ ಚಟ ಇದೆ, ಬೇಡದಿದ್ದೆಲ್ಲ ಅವನಿಗೆ ಅಭ್ಯಾಸಗಳಿದೆ, ಅವನಿಗೆ ಹೇಗೆ ಸ್ವಾಮಿ ಹುಡುಗನ ಕೊಡೋದು? ಇವೆಲ್ಲ ಯಾವಾಗ ಯೋಚನೆ ಬರುತ್ತೆ ಅಂತಂದಾಗ ಇವರವರೇ ಆಯ್ಕೆಗಳನ್ನು ಮಾಡಿಕೊಂಡು ಯಾವತ್ತೂ ಗೊತ್ತಿಲ್ಲದೆ ಮದುವೆ ಸಂದರ್ಭಕ್ಕೆ ಗೊತ್ತಾಗಿಬಿಟ್ಟಾಗ ದೊಡ್ಡ ಒಂದು ಈ ವಿಭ್ರಮೆ ಅಂತ ಹೇಳ್ತಾರಲ್ಲ, ಒಂದು ಸರ ಶಾಕ್ ಆಗ್ತಕ್ಕಂಥದ್ದು. ಆ ರೀತಿ ಆದಾಗ ಆ ತಂದೆ ತಾಯಿಗಳು ಈ ಕಡೆ ಮಗಳಿಗೂ ಬೈಯೋ ಹಾಗಿಲ್ಲ ಅಥವಾ ಮಗನಿಗೂ ಬೈಯೋ ಹಾಗಿಲ್ಲ, ಜಾಸ್ತಿ ಬೈದ್ಬಿಟ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ತಾರೋ ಅನ್ನೋಂಥ ಒಂದು ಭಯ. ಯಾಕೆಂತಂದ್ರೆ ಇರೋದೇ 1 ಅಥವಾ 2 ಮಕ್ಕಳು. ಈ ಮಕ್ಕಳುಗಳು ಏನು ಮಾಡಿಬಿಟ್ಟಿದ್ದಾರೆ, ಇದೊಂದು ವೀಕ್ನೆಸ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಮಗೆ ಜಾಸ್ತಿ ಹೆದರ್ಸೋಕ್ಕಾಗೋದಿಲ್ಲ, ಹೆದರಿಸ್ಬಿಟ್ರೆ ನಾವೇನೋ ಮಾಡಿಬಿಡ್ತೀವಿ ಅಥವಾ ಸತ್ತೋಗ್ಬಿಡ್ತೀವಿ, ಅಮ್ಮಂಗೆ ಹೆದರಿಸ್ಬೋದು, ಅಪ್ಪನಿಗೆ ಹೆದರಿಸ್ಬೋದು ಅನ್ನುವಂಥ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಶುರುವಾಗ್ಬಿಟ್ಟಿದೆ. ಅಥವಾ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಅವ್ರು ಹೆದರ್ಕೊಂಡ್ಬಿಡ್ತಾರೆ, ನನ್ನೊಬ್ಬಳನ್ನೇ ಬಿಟ್ಟರೆ ಇನ್ಯಾರು ಇದ್ದಾರೆ ಗತಿ, ಇದೀಗ ನಾನು ಹೇಳಿದಕ್ಕೆ ಒಪ್ಪಲೇಬೇಕು ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಅರ್ಥದಲ್ಲಿ ಅಪ್ಪ ಅಮ್ಮನಿಗೆ ಖುಷಿಯಾಗಿದ್ದನ್ನು ನಾನು ಯಾಕೆ ಮದುವೆ ಆಗಬೇಕು? ನಾನು ಜೀವನ ಮಾಡೋವಂಥದ್ದು, ನಂತರ ಬದುಕಬೇಕಾಗಿದ್ದು ನಾನಲ್ವಾ, ನಾನೇ ಆಯ್ಕೆ ಮಾಡ್ಕೋಬೇಕು. ನನಗೆ ಖುಷಿ ಆಗ್ಬೇಕು, ಅವ್ನು ಹೇಗಿರ್ತಾನೆ, ಹೇಗೆ ನನ್ನ ಜೊತೆಗಿರ್ತಾನೆ, ಹೇಗೆ ತಿರುಗಾಡ್ತಾನೆ, ಅದೆಲ್ಲ ನನ್ನ ಕಲ್ಪನೆಗೆ ಬರಬೇಕು, ಅಪ್ಪ ಅಮ್ಮನ ಕಲ್ಪನೆಗಲ್ಲ. ಆ ಕಲ್ಪನೆಗೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾದ್ರೆ ಹೇಗೆ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಹೆದರಿಸುವಿಕೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಅಥವಾ ಮಾತಿನಲ್ಲಿ ಅವ್ರನ್ನ ಕಟ್ ಹಾಕ್ತಕ್ಕಂಥದ್ದು, ಇಷ್ಟು ಕಲಿಯುವಂಥದ್ದು ಸಮೇತ ಈ ವ್ಯವಸ್ಥೆ ಬಂದು ಹೋಗಿದೆ. ಇದರೊಳಗೆ ಮುಖ್ಯ ಪಾತ್ರ ಈ ವ್ಯವಸ್ಥೆನಲ್ಲಿ ಯಾವುದು ಅಂತಂದರೆ ಈ ಚಲನಚಿತ್ರಗಳು ಸುಮಾರು 10 ವರ್ಷದಿಂದ ಈಚೆಗೆ ಕೇವಲ
ಪ್ರೇಮಕ್ಕೆ ಸಂಬಂಧಪಟ್ಟಿದ್ದೇ ಚಿತ್ರಗಳು ಬಂದುಬಿಟ್ಟು ಸಮಾಜ ಒಂದು ಹಂತದಲ್ಲಿ ಹಾಳಾಗಲಿಕ್ಕೆ ಇಂಥ ಫಿಲಮ್ಗಳೇ ಮುಖ್ಯವಾಗಿ ಕಾರಣವಾಗೋಯಿತು. ಅಪ್ಪ ಅಮ್ಮ ಮಾತಾಡುವಾಗ ಅವರಿಗೆ ಹೇಗೆ ವಿರುದ್ಧವಾಗಿ ಮಾತಾಡಬೇಕು, ಅವ್ರನ್ನ ಹೇಗೆ ಕಟ್ಟಿ ಹಾಕಬೇಕು, ಅವ್ರನ್ನ ಹೇಗೆ ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥದ್ದು ಚಲನಚಿತ್ರಗಳು ಬರ್ಕೊಟ್ಟಿರ್ತಕ್ಕಂಥ ಡೈಲಾಗ್ಗಳೇ ಈ ಮಕ್ಕಳನ್ನು ದಾರಿ ತಪ್ಪಿಸ್ಲಿಕ್ಕೆ ಒಂದು ರೀತಿಯಲ್ಲಿ ಕಾರಣವಾಗಿದೆ. ಇದನ್ನು ನೈತಿಕ ಹೊಣೆಯನ್ನು ಎಲ್ಲ ನಿರ್ದೇಶಕರು, ಪ್ರೊಡ್ಯೂಸರ್ಗಳು ಹೊರಬೇಕಾಗತ್ತೆ. ಮದುವೆ ಅನ್ನೋದು ಜೀವನದ ಒಂದು ಪ್ರಮುಖವಾದ ಘಟ್ಟ. ಆಯ್ಕೆ ವಿಷಯದಲ್ಲಿ ಎಲ್ಲರೂ ಕೂಡ ತುಂಬಾ ಜಾಗರೂಕರಾಗಿರಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತಾ ಇದ್ರಿ. ಮಾತನ್ನು ಮತ್ತೆ ಮುಂದುವರಿಸೋಣ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮ.